ಕ್ಯಾರೆಕ್ಟರ್ ನಂಬರ್ 2, ದ ರೇಕ್. ಈ ಕ್ಯಾರೆಕ್ಟರ್ ಯಾವ ರೀತಿ ಸೆಡ್ಯೂಸ್ ಮಾಡುತ್ತೆ ಅಂದ್ರೆ ಅವರ ಕಂಪ್ಲೀಟ್ ಅಟೆನ್ಷನ್ ನ ನಿಮಗ್ ಕೊಡ್ತಾರೆ. ಯಾವ ರೀತಿ ಅಂದ್ರೆ ನೀವು ಏನಾದ್ರೂ ಅವರಿಗೆ ಹೇಳ್ತಾ ಇದ್ರೆ ಆಗ ಅವರು ಯಾವ್ದ್ರಿಂದನೂ ಡಿಸ್ಟ್ರಾಕ್ಟ್ ಆಗಲ್ಲ. ಅವರ ಕಂಪ್ಲೀಟ್ ಅಟೆನ್ಷನ್ ನಿಮ್ ಮೇಲೆ ಮತ್ತೆ ನೀವು ಹೇಳ್ತಾ ಇರೋ ಪ್ರತಿಯೊಂದು ಮಾತಿನ ಮೇಲೆ ಇರುತ್ತೆ. ನೀವು ಹೇಳಿದ್ದಕ್ಕೆಲ್ಲ ಅವರು ತಲೆನ ನಾಡ್ ಮಾಡ್ತಾರೆ ಮತ್ತೆ ಅವರು ಫಾಲೋ ಅಪ್ ಕ್ವಶನ್ಸ್ ಗಳು ಕೂಡ ಕೇಳ್ತಾರೆ. ಯಾವ ರೀತಿ ಅಂದ್ರೆ ಇದನ್ನ ನೀನು ಯಾಕೆ ಮಾಡ್ದೆ, ಮತ್ತೆ ಇದನ್ನ ನೀನು ಮಾಡಿದ್ದು ಸರಿಯಾಗೇ ಇತ್ತು ಅಂತ ಹೇಳಿ ನಿಮ್ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ಜಸ್ಟ್ ಒಬ್ಬ ಗೋಡೆ ತರ ಕೇಳಿಸ್ಕೊಳ್ಳಲ್ಲ. ಮತ್ತೆ ಅವರು ಫಿಯರ್ಲೆಸ್ ಮತ್ತೆ ಬೋಲ್ಡ್ ಆಗಿರ್ತಾರೆ. ಅವರು ನಿಮ್ಗೋಸ್ಕರ ಯಾವುದೇ ರಿಸ್ಕ್ ತಗೊಳ್ಳೋದಕ್ಕೂ ಯೋಚನೆ ಮಾಡಲ್ಲ. ಫಾರ್ ಎಕ್ಸಾಂಪಲ್, ನೀವು ಈ ಬಿಲ್ಡಿಂಗ್ ಇಂದ ಹಾರು ಅಂತ ಹೇಳಿದ್ರು ಅವರು ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ಹಾರೋದಕ್ಕೂ ಕೂಡ ಟ್ರೈ ಮಾಡ್ತಾರೆ. ಅವರು ನಿಮ್ಮನ್ನ ಮೀಟ್ ಮಾಡೋಕೆ ಮತ್ತೆ ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಅವರು ಯಾವ ಲೆವೆಲ್ ರಿಸ್ಕ್ ಬೇಕಾದ್ರೂ ತಗೊಳ್ಳೋಕೆ ರೆಡಿ ಇರ್ತಾರೆ. ಅದು ಒಂದು ಹುಲಿ ಜೊತೆ ಫೈಟ್ ಮಾಡೋದೇ ಆಗ್ಲಿ, ಅವರು ಫಿಯರ್ಲೆಸ್ ಮತ್ತೆ ಬೋಲ್ಡ್ ಆಗಿರ್ತಾರೆ. ಸೊ ಫಿಯರ್ಲೆಸ್ ಬೋಲ್ಡ್ ಹೌದು, ನಿಜ ಇಲ್ಲ ಅಂತಲ್ಲ, ಬಟ್ ಆದ್ರೆ ಅವರು ಒಂದು ರಿಲೇಶನ್ಶಿಪ್ ಗೆ ಸ್ಟಿಕ್ ಆನ್ ಆಗಿರಲ್ಲ. ಅವರು ಮಲ್ಟಿಪಲ್ ರಿಲೇಶನ್ಶಿಪ್ ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಮತ್ತೆ ಅವರು ಸೇಮ್ ಜೆಂಡರ್ ಜೊತೆ ಡೀಲ್ ಮಾಡೋ ರೀತಿನೇ ಬೇರೆ ಇರುತ್ತೆ. ಮತ್ತೆ ಯಾವಾಗ ಅವರು ಆಪೋಸಿಟ್ ಜೆಂಡರ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರೆ ಆಗ ಒಂದು ಸಾಫ್ಟ್ ಟೋನ್ ಜೊತೆ, ಒಂದು ಕಾಮ್ನೆಸ್ ಜೊತೆ, ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಆಗೇನೆ ಇವಾಲ್ವ್ ಆಗ್ತಾರೆ. ಒಂದು ಊಸರು ಒಳ್ಳಿ ತರ ಇವರು ಬಣ್ಣನ ಬದಲಾಯಿಸ್ತಾ ಇರ್ತಾರೆ. ಸೇಮ್ ಜೆಂಡರ್ ಜೊತೆ ಒಂದ್ ರೀತಿ ರಿಯಾಕ್ಟ್ ಮಾಡೋದು, ಆಪೋಸಿಟ್ ಜೆಂಡರ್ ಜೊತೆ ಒಂದ್ ರೀತಿ ರಿಯಾಕ್ಟ್ ಮಾಡೋದು. ಸೊ ಇದಾಗಿತ್ತು ಕ್ಯಾರೆಕ್ಟರ್ ನಂಬರ್ 2, ದ ರೇಕ್. ಸೊ ಇದ್ರ ಕ್ವಾಲಿಟೀಸ್ ಏನು ಅಂತಂದ್ರೆ ಮೇಜರ್ಲಿ ಹೇಳ್ಬೇಕಂದ್ರೆ ಫಿಯರ್ಲೆಸ್, ಬೋಲ್ಡ್, ಮತ್ತೆ ಇವರು ಎನಿ ಟೈಪ್ ರಿಸ್ಕ್ ನ ತಗೊಳ್ಳೋದಕ್ಕೆ ರೆಡಿ ಆಗಿರ್ತಾರೆ. ಸೊ ರಿಲೇಶನ್ಶಿಪ್ ಅಲ್ಲೇ ಆಗಿರ್ಬೋದು, ಅದು ಬಿಸ್ನೆಸ್ ಅಲ್ಲೇ ಆಗಿರ್ಬೋದು, ಅದು ಯಾವುದೇ ರೀತಿ ಪಾರ್ಟ್ನರ್ಶಿಪ್ ಅಲ್ಲೇ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಇವರು ಒಬ್ಬ ಫಿಯರ್ಲೆಸ್ ಪರ್ಸನ್ ಆಗಿರ್ತಾರೆ. ಅದು ಮೇಲೆ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು. ಈ ಕ್ಯಾರೆಕ್ಟರ್ ಅಲ್ಲಿರೋ ಕ್ವಾಲಿಟೀಸ್ ನಿಮ್ ಜೊತೆ ಏನಾದ್ರೂ ಮ್ಯಾಚ್ ಆಗ್ತಾ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಯಾರಾದ್ರೂ ಈ ರೀತಿ ಪರ್ಸನ್ ನಿಮ್ ಸರೌಂಡಿಂಗ್ ಅಲ್ಲಿ ಇದ್ರೆ ಅವರಿಗೆ ಶೇರ್ ಮಾಡಿ. ಇದೇ ರೀತಿ ಟಿಪ್ಸ್ ಗಳಿಗಾಗಿ ಫಾಲೋ ಮಾಡೋದನ್ನ ಮರಿಬೇಡಿ.